ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ಸ್ವಾಗತ ಬಯಸುತ್ತಾ ತಮಗೆ ಇಷ್ಟೊತ್ತು ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ. ಯಾಕಂದರೆ ಭಾಳ ಕೂಲಂಕುಷವಾದ ಚರ್ಚೆ ಆಯಿತು. ಇವತ್ತು ವಾಣಿಜ್ಯ ಮಂಡಳಿಯ ಸುವರ್ಣಾಕ್ಷರಗಳು ಬರೆಯುವಂಥ ದಿನ. ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದಿಂದ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅವರು ಭಾಳ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಮ್ಮ ಚಿತ್ರರಂಗದಲ್ಲೇ ಇರ್ಬೋದು, ಇನ್ನಿತರ ಇದರಲ್ಲಾದರೂ ಕೂಡ ಹೆಣ್ಮಕ್ಳು ಶೋಷಣೆ ಆಗೋದಂತ ವಿಚಾರ ಆಗಲಿ, ಈ ಚಿತ್ರರಂಗ ಸಮಸ್ಯೆಗಳಾಗಲಿ ಸಮಗ್ರದ ಚರ್ಚೆ ಮಾಡಿ ಭಾಳ ಕೂಲಂಕುಷವಾಗಿ ಎಲ್ಲವನ್ನು ನಾವು ಹೇಳಿದ್ದನ್ನು ಅವರೆಲ್ಲ ಕೇಳಿಕೊಂಡು ಸಮಾಧಾನವಾಗಿ ಇದೊಂದು ಕಾಂಕ್ರೀಟ್ ಸೊಲ್ಯೂಷನ್ ಮಾಡ್ತೀನಿ, ನಿಮ್ದೆಲ್ಲ ಪ್ರಾಬ್ಲಮ್ಗಳನ್ನು ಕೂಡ ನಮ್ಮ ಚಿತ್ರರಂಗದೆಲ್ಲ ಕಾರ್ಯಕರ್ತ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ಸಾರಗೋವಿಂದರು, ದಾಖಲೆ ವೆಂಕಟೇಶ್ ಕೂಡ ಬಂದಿದ್ದಾರೆ, ನಿರ್ಮಾಣ ಅಧ್ಯಕ್ಷರಾದ ಬಣ್ಕರು, ನಮ್ಮ ಪ್ರವೀಣ್ ಕುಮಾರ್ ಅವರು ಬಂದಿದ್ದಾರೆ, ಸೆಕ್ರೆಟರಿ. ಭಾಳ ಒಳ್ಳೆ ಮೀಟಿಂಗು, ಫಲಪ್ರದವಾಗಾಯಿತು. ಮೇಡಮ್ನವರು ಕೂಲಂಕುಷವಾಗಿ ಬಿಫೋರ್ ಕಮಿಂಗ್ ಟು ದಿ ಮೀಟಿಂಗ್ ನಮ್ಮ ವಾಣಿಜ್ಯ ಮಂಡಳಿ ಚಿತ್ರರಂಗದ ಎಲ್ಲ ಅಂಗಸಂಸ್ಥೆಗಳು ಲೈಕ್ ಆಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಜೂನಿಯರ್ ಆಕ್ಟರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಸಿನಿಮಾಟೋಗ್ರಫರು, ಕಾಸ್ಟ್ಯೂಮ್ ಡಿಸೈನರ್ಸು, ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲಿಸ್ಟು, ಪ್ರೊಡಕ್ಷನ್ ಎಲ್ಲರೂ ಇನ್ಕ್ಲೂಡಿಂಗ್ ನನ್ನ ಕಡೆಯಲ್ಲಿ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಲಿಸ್ಟ್ ಅಷ್ಟು ಚೆನ್ನಾಗಿ ಭಾಳ ಅರ್ಥಪಡಿ ಇದ್ರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡಿ ಬಹುಶಃ ಮೇಡಮ್ ಇದು ಭಾಳ 15-20 ದಿನ ಕೆಲಸ ಮಾಡಿದ್ದಾರೆ. ಅದಕ್ಕೆ ಮೊದಲನೇ ನಮ್ಮ ಧನ್ಯವಾದ ಮೇಡಮ್. ನಿಮಗೆ ಇಷ್ಟೊಂದು ಕನ್ಸರ್ ಅದ್ರ ಮುಂದೆ 17 ಪಾಯಿಂಟ್ಗಳನ್ನು ಕೂಡ ನನಗೆ ಇದ್ರ ಬಗ್ಗೆ ನಾವು ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಈಗ ಓದಕ್ಕಾಗಲ್ಲ, ತಮಗೆ ಬಂದರೆ ಅದನ್ನು ತೋರಿಸ್ತೀನಿ. ನಾನು ಪ್ರತಿಯೊಂದಕ್ಕೂ ವಿಚಾರಗಳನ್ನು ಹಂತ ಹಂತವಾಗಿ ಯಾವ ಥರ ಏನು ಮಾಡಿದ್ರೆ ಏನಾಗುತ್ತೆ, ನಿರ್ಮಾಪಕರ ಸಮಸ್ಯೆ ಏನು, ಎಕ್ಸಿಕ್ಯೂಟಿವ್ ಎಲ್ಲ ಸಮಸ್ಯೆಗಳು ಚರ್ಚೆ ಆಯಿತು. ನಾನು ಐ ಆಮ್ ಕನ್ಸರ್ನ್ ವಿತ್ ಮಹಿಳೆಯರ ಬಗ್ಗೆ ತೊಂದರೆ ಆಗ್ತಿರೋದು ವಿಚಾರ ಬಗ್ಗೆ ಸಾಕಷ್ಟು ನಟನಟಿಯರೆಲ್ಲ ಕೂತ್ಕೊಂಡು ಮಾತಾಡಿದರು. ಇದು ಭಾಳ ಫಲಪ್ರದವಾಗಿತ್ತು. ಚಿತ್ರರಂಗದಲ್ಲಿ ನಾನು ಅಧ್ಯಕ್ಷನಾಗಿ ನನಗೂ ಕೂಡ ಇಂಥ ವಿಚಾರಗಳು ಕಣ್ತಿರಿಸೋ ಕೆಲಸ ಕೂಡ ಇಲ್ಲಾಯಿತು. ಭಾಳ ನಮ್ಮ ಕವಿತಾ ಲಂಕೇಶ್ವರ ಬಂದಿದ್ದಾರೆ, ನಿರ್ದೇಶಕ ಅವರು ನಮ್ಮ ನೀತೂರು ಬಂದಿದ್ದಾರೆ, ನಮ್ಮ ಸಂಜನಾರ್ ಬಂದಿದ್ದಾರೆ, ನಮ್ಮ ಎಲ್ಲ ನಿರ್ಮಾಪಕರು ಬಂದಿದ್ದಾರೆ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಆಮೇಲೆ ಕೇರಳದಲ್ಲೂ ಕೂಡ ಇದು 17 ಪಾಯಿಂಟ್ಗಳನ್ನು ಭಾಳ ಕೂಲಂಕುಷ ಮೇಡಮ್ ಬರೆದಿದ್ದಾರೆ. ಅಂದರೆ ಸಿ ಆಸ್ ಮೇಡ್ R&D ಫಾರ್ ದಿಸ್. ಯಾವ ಸೆಕ್ಷನ್ ಯಾವ ಥರ ಆಗುತ್ತೆ, ಯಾವ ಥರ ಅರೇಂಜ್ಮೆಂಟ್ ಆಗುತ್ತೆ, ಹೆಂಗೆ ಅದಕ್ಕೆ ಏನು ಸಾಲ್ವೇಷನ್ ಮಾಡಬೇಕು, ಸರ್ಕಾರಕ್ಕೆ ಯಾವ ಥರ ಗಮನ ಹರಿಸ್ಬೇಕು, ಮುಖ್ಯಮಂತ್ರಿಗೆ ಏನು ಕೊಡಬೇಕು ಅನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರೆ. ಇದು ಭಾಳ ಒಳ್ಳೆಯ ಕೆಲಸ ಮೇಡಮ್. ಯಾವತ್ತು ಯಾವ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿರಲಿಲ್ಲ. ಮೊದಲನೇದಾರಿ ಬಂದು ನೀವು ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಭಗವಂತ ನಿಮಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ಒಳ್ಳೆ ಕೆಲಸ ಮಾಡಲಿ. ಆಮೇಲೆ ಅದು ಹೇಳ್ಬೇಕಣ್ಣ, ಅವರೆಲ್ಲ ಇದಕ್ಕೆ ನಮ್ಗೆ ಆಗ್ತಿರೋದು ಆಯಿತಾ. ಆಮೇಲೆ ನಮ್ಮ ಕೇರಳದಲ್ಲಿ ಏನಾಗಿದೆ ಅಂದರೆ, ಕೇರಳದಲ್ಲಿ ಏನು ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಈಗ ಅಲ್ಲಿ ಪಾಶ್ ಕಮಿಟಿ ಅಂತ ಒಂದಿದೆ, ಅದನ್ನ ಮ್ಯಾಂಡೇಟರಿ ಸುಪ್ರೀಂ ಕೋರ್ಟ್ ದೇಶದಲ್ಲೇ ಮಾಡಬೇಕು ಅಂತ ಇದು ಜಡ್ಜ್ಮೆಂಟ್ ಕೂಡ ಇದೆ. ಅದು ಗೆಜೆಟ್ ನೋಟಿಫಿಕೇಶನ್ ಇದೆ. ಆ ಪಾಶ್ ಕಮಿಟಿ ಇಟ್ ಇಸ್ ಮ್ಯಾಂಡೇಟರಿ ಟು ಫಾರ್ಮ್ ಎ ಪಾಶ್ ಕಮಿಟಿ ಇನ್ ಆಲ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಅಲ್ಲೂ ನೀವು ವಾಣಿಜ್ಯ ಮಂಡಳಿ ಕೂಡ ಮಾಡಬೇಕು ಅಂತ ನಾವು ಪತ್ರ ಮುಖ್ಯ ನಾವು ಇನ್ ಡೀಟೇಲ್ ರೇಟಿಂಗ್ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡುವಂತ ನಾವು ಕಾರ್ಯಕರ್ತರ ಚರ್ಚೆ ಮಾಡಿ ನಿರ್ಧಾರ ತಗೊಂಡು ಮಾಡುವಂಥ ಕೆಲಸ. ಅದಕ್ಕೆ ಏನು ಮಾಡಬೇಕು ಅದನ್ನು ಖಂಡಿತವಾಗ್ಲೂ ಮಾಡ್ತೀವಿ ಮೇಡಮ್. ಪ್ಲಸ್ 17 ಪಾಯಿಂಟ್ಗಳನ್ನು ತಾವೇನೇನು ಕೊಟ್ಟಿದ್ರು ಅದು ಕೂಲಂಕುಷವಾಗಿ ನಮ್ಮ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಸಾರಗೋವಿಂದಿದ್ದಾರೆ, ನಮ್ಮ ಕಲಾವಿದ ಸಂಘದ ರಾಕ್ಲೈನ್ ಅವರು ಇವತ್ತು ಕೆಲವು 2-3 ವಿಚಾರ ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾವ ಥರ ಹೆಂಗೆ ಏನು ಮಾಡಿದ್ರೆ ಹೆಂಗಾಗುತ್ತೆ, ಕಲಾವಿದ್ರ ಬಗ್ಗೆ ಏನೇನು ಆಗ್ತಾ ಇದೆ, ಏನು ಶೋಷಣೆ ಆಗ್ತಿದೆ, ನಾವೇನು ಮಾಡಬೇಕು, ಮುಂದೆ ಯಾವ ಥರ ಕಾನೂನು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ಮತ್ತೊಮ್ಮೆ ನಿಮಗೆ ಮೇಡಮ್, ನಮ್ಮ ವಾಣಿಜ್ಯ ಮಂಡಳಿಯಿಂದ ಯಾವಾಗಲೂ ಇಂಥ ವಿಚಾರಗಳಲ್ಲಿ ನಾನು ಹೇಳೋದು ವಾಣಿಜ್ಯ ಮಂಡಳಿ ಅಲ್ಟಿಮೇಟ್. ಇದು ವಾಣಿಜ್ಯ ಮಂಡಳಿ 85 ವರ್ಷ ಇತಿಹಾಸ ಇದೆ. ಇದು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ನಾಗ್ ಇರ್ಬೋದು, ಇವನ್ ರಾಜ್ಕುಮಾರ್ ಕೂಡ ವಾಣಿಜ್ಯ ಮಂಡಳಿ ಅಷ್ಟು ಗೌರವ ಕೊಡುವಂಥ ಒಂದು ದೊಡ್ಡ ಮಾತೃ ಸಂಸ್ಥೆ. ಇದು ಒಂದು ದೇವಸ್ಥಾನ ಇದೆ ಮೇಡಮ್. ನೀವೇನೇ ಒಂದು ಕಾನೂನು ಕ್ರಮ ತಗೋಬೋದು, ಯಾವುದೇ ಒಂದು ಕೆಲಸ ಮಾಡ್ಬೋದು, ಕಾನೂನಿನ ಸ್ಟಿಂಜೆಂಟ್ ಆ್ಯಕ್ಷನ್ ತಗೋಬೋದು. ದ ಶುಡ್ ಗೋ ಬಿಫೋರ್ ವಾಣಿಜ್ಯ ಮಂಡಳಿ ನೇತೃತ್ವದಲ್ಲಿ ಆಗಬೇಕು ಅಂತ ನಾನು ಕಡೆ ತಮ್ಮ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಸರ್ಕಾರವು ಕೂಡ ಹೇಳ್ಬೇಕು, ಯಾಕಂದರೆ ನಮ್ಮಲ್ಲಿ ನಮ್ಮದೇ ಆದ ಅಂಗಸಂಸ್ಥೆಗಳಿದ್ದಾವೆ. ನಿರ್ಮಾಪಕ ಸಂಘ, ವಿತರ ಸಂಘ, ನಿರ್ದೇಶಕ ಸಂಘ, ಕಲಾವಿದ ಸಂಘ ಎಲ್ಲ 18-20 ಅಂಗಸಂಸ್ಥೆಗಳನ್ನು ಒಳಗೊಂಡ ಒಂದು ಮಾತೃ ಸಂಸ್ಥೆ ಇದು. ಯಾವುದೇ ಬೇರೆ ಇದರಲ್ಲಿ ಮಾಡಿದಾಗ ಅದು ನಾವು ಜವಾಬ್ದಾರಲ್ಲಮ್ಮ. ನಮ್ದೇನು ವಾಣಿಜ್ಯ ಮಂಡಳಿಯಿಂದ ನೀವೇನು ಮಾಡ್ತೀವೋ ಅದಕ್ಕೆ ಯಾವಾಗಲೂ ಸ್ಪಂದಿಸುವಂಥ ಕೆಲಸ ಮಾಡಿದ್ದೀವಿ. ಈ ಹಿಂದೆ ಬಂದ ಹಗರಣಗಳು ಕೂಡ ನಾವೆಲ್ಲ ಚರ್ಚೆ ಮಾಡಿ, ಕಲಾವಿದ ಸಂಘ, ನಿರ್ದೇಶಕ ಸಂಘ ಎಲ್ಲ ಸಂಘ ಸಂಸ್ಥೆಗಳು ಒಳಗಡೆ ಚರ್ಚೆ ಮಾಡಿ ಸಾಲ್ವ್ ಮಾಡೋದು ನಿರ್ದೇಶನ ಮಾಡಿಬಿಟ್ಟು ವಾಣಿಜ್ಯ ಮಂಡಳಿ ಯಾವನೋ ಜವಾಬ್ದಾರಿ ತೊಗೊಳಲ್ಲ. ಬೇರೆ ಸಂಘ ಸಂಸ್ಥೆಗಳು ಹೇಳ್ಕೋಬೋದು. ನೀವು ಯಾವತ್ತೂ 24/7 ನಮ್ಮ ವಾಣಿಜ್ಯ ಮಂಡಳಿ ಮತ್ತು ನಮಗೇನು ಕುಂದು ಅದು ಮಹಿಳಾ ಆಯೋಗ ಕರ್ನಾಟಕ ಸರ್ಕಾರ ಅಧಿಕೃತ ಸಂಸ್ಥೆ. ಮೇಡಮ್ರು ಕೂಡ ಭಾಳ ಡೈನಾಮಿಕ್ ಇದ್ದಾರೆ. ಇದ್ದಿದ್ದನ್ನು ನೇರವಾಗಿ ಮಾತಾಡಿ ಪಾರದರ್ಶಕ ನ್ಯಾಯ ಕೊಡುವಂಥ ಕೆಲಸ ಮಾಡೋಂಥ ನಿಮ್ಮ ಮೇಲೆ ನಂಬಿಕೆ ಇದೆ ಮೇಡಮ್. ಆ ಕೆಲಸ ಮಾಡ್ತೀರಾ ಅಂತ ನಾವು ಕೂಡ ತಮಗೆ ಯಾವಾಗಲೂ ನಮ್ಮ ಕಡೆ ಸಪೋರ್ಟ್ ಬೇಕು ಅಂತ ಕರೀರಿ. ಎನಿ ಟೈಮ್ ನಿಮ್ಗೆ ಏನು ಬೇಕೋ ಕೈ ಜೋಡಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತಿನ ಮೀಟಿಂಗ್ ತುಂಬ ಸಕ್ಸಸ್ಫುಲ್ ಆಗಿದೆ. ಆಮೇಲೆ ಭಾಳ ಒಳ್ಳೆಯದಾಗಿದೆ.
ಹೌದು, ಸರ್ಕಾರ ತಗೊಳ್ಳುವಂತ ನಿರ್ಧಾರಕ್ಕೆ ಕೇಳಿ ಮೇಡಮ್, ಸರ್ಕಾರ ಇಲ್ಲ ಯಾವಾಗ ನಾವ್ ಯಾರು ಕೂತ್ಕೊಂಡು ಹೇಳಿರಲ್ಲ ಮೇಡಮ್. ಈಗ ಆಮೇಲೆ ಇವ್ರು ಮಾತಾಡಿದ್ರು ಕೇಳಿ ಮೇಡಮ್, ನೀವು ಪ್ರೆಡಿಕ್ಷನ್ ಮಾಡಿ ನಾನು ಜವಾಬ್ದಾರಿ ಇಲ್ಲ. ಈ ಮಹಿಳಾ ಆಯೋಗದ ಅಧ್ಯಕ್ಷ ಮಾತ್ರ ಮೇಡಮ್ ಅಲ್ಲ ಸರ್, ನಿಮಗೆ ಗೊತ್ತಾಗತ್ತೆ ಮೇಡಮ್. ಸಭೆಯಲ್ಲಿ ಚರ್ಚೆ ಆಗಿದ್ದ ವಿಚಾರ ಫಲಪ್ರದವಾಗಿದೆ. ಯಾಕೆ ಹೇಳ್ತಾನೆ ಅಂದ್ರೆ ಅವ್ರು ಮಾತಾಡಿದ ವಿಚಾರ ನಮಗೂ ಅರ್ಥ ಆಗಿದೆ. ಸರ್, ನಾನು ಅದಕ್ಕೆ ಈಗಾಗಲೇ ರಮೇಶ್ ಅವರು ಇಂದ್ರು ಒಂದು ಮಾತಾಡಿದ್ರು ನೋಡಿದ್ರ, ಚಿತ್ರರಂಗಕ್ಕೆ ದೋಷಣೆ ಬೆಟ್ ಮಾಡ್ಬಿಡಿ, ಎಲ್ಲಾ ಕ್ಷೇತ್ರಗಳು ನಡೀತಾ ಇದೆ ಈ ವಿಚಾರಗಳು. ಅದಕ್ಕೋಸ್ಕರ ಮಹಿಳಾ ಆಯೋಗ ನಾಟ್ ಓನ್ಲಿ ಫಾರ್ ಫಿಲ್ಮ್ ಇಂಡಸ್ಟ್ರಿ, ಫಾರ್ ಎಂಟೈರ್ ಸ್ಟೇಟ್ ಇರಿ ಸರ್. ನಾನು ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡಬಾರ್ದು. ಯಾವುದೇ ಸೆಕ್ಟರ್ ಇರ್ಲಿ ಎಲ್ಲಿ ಹೆಣ್ಣು ಮಗಳು ಇರ್ತಾಳೆ ಎಲ್ಲರಿಗೂ ಒಂದೇ ಮಾಡ್ತಾರೆ, ಮಾಡ್ಬೇಕು. ಪಾಸ್ ರೂಲ್ಸ್ ಇದೆ ಮೇಡಮ್, ಫಾರ್ ಫಿಲ್ಮ್ ಇಂಡಸ್ಟ್ರಿ ಫಾರ್ ಎಂಟೈರ್ ಸ್ಟೇಟ್. ಅದನ್ನ ಹೇಳಿ ಡಿಸೈಡ್ ಮಾಡೋಣ, ಕೂತ್ಕೊಂಡು ಚರ್ಚೆ ಮಾಡಿ. ಎಲ್ಲಾ ಕಡೆ ವರ್ಕಿಂಗ್ ಪ್ಲೇಸ್. ಪ್ರಪಂಚದ ಯಾವುದೇ ಉದ್ಯಮಕ್ಕೆ ಸಂಬಂಧಿಸಿದಂತ ಉದ್ಯಮ ಸಿನಿಮಾ ರಂಗ ಅಲ್ಲ. ಸಿನಿಮೋದ್ಯಮ ವಿಶೇಷ. ಇದರ ನಡವಳಿಕೆ ಬೇರೆ, ಇದು ಕ್ರಿಯೆ ಬೇರೆ, ಪ್ರಕ್ರಿಯೆ ಬೇರೆ, ಪ್ರದರ್ಶನ ಬೇರೆ, ಇಲ್ಲಿ ಭಾವನೆಗಳು ಬೇರೆ. ಹಾಗಾಗಿ ಬೇರೆ ಉದ್ಯೋಗ ಇಂಡಸ್ಟ್ರಿ ಇದೆ ಅಂತ ಹೇಳಿ ಅದನ್ನೇ ತಂದು ಇಲ್ಲಿ ಅಪ್ಲೈ ಮಾಡಕ್ ಆಗಲ್ಲ. ಆಯ್ತು ಬಿಡಿ ಸರ್, ಮತ್ತೆ ಕಾನೂನು ಮಾತಾಡ್ತಾರೆ. ನೀವು ದಯಮಾಡಿ ಇಂಡಸ್ಟ್ರಿ ರೆಪ್ರೆಸೆಂಟ್ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡಿ ಅಧ್ಯಕ್ಷರೇ. ಕಾನೂನನ್ನು ಬಿಡಿ. ಕಾನೂನು ಆಗಾಯ್ತು ಅಂತ ಹೇಳಿದ್ರೆ ಎಷ್ಟು ಜನ ಸಿನಿಮಾಗಳು ನಿಂತೋಗ್ತವೆ ಈಗ. ಆಯ್ತು, ಮಾತಾಡ್ತಿದ್ರು. ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಮಾಡಿಲ್ಲ ಅಂದ್ಮೇಲೆ ಕಾನೂನು ಯಾಕೆ ಬೇಕು ಮೇಡಮ್? ಅಕಸ್ಮಾತ್ ದೂರ ಬಂತು ಅಂತ ಹೇಳಿದ್ರೆ ಪೊಲೀಸ್ ಠಾಣೆ ಇದೆ, ನಿಮಗ್ ಬರುತ್ತೆ, ಕ್ರಮ ತಗೊಳ್ಳಿ. ಇಲ್ಲಿವರೆಗೂ ಆಗಿಲ್ಲ, ಇನ್ ಮುಂದಕ್ಕೆ ಆಗ್ಬಾರ್ದು ಅನ್ನೋದು ಇನ್ನೆಲ್ಲ. ಒಂದ್ ನಿಮಿಷ, ಇದು ವೆಂಕಟೇಶ್ ದಯವಿಟ್ಟು ಮಾಡ್ಬೇಡಿ, ದಯವಿಟ್ಟು ಮಾತಾಡ್ಕೊಳೋಣ. ಮಾಧ್ಯಮ ಮಾತಾಡೋಣ. ಆಯ್ತು, ಮಾಡೋಣ ಇರಿ. ದಯವಿಟ್ಟು ಮಧ್ಯ ಮಾತಾಡ್ಬೇಡಿ. ಆಮೇಲೆ ನೀವೇನ್ ಮಾತಾಡ್ಬೇಕು ಬಂದ್ ಅಲ್ಲಿ ಮಾತಾಡೋಣ. ಡಿಸಿಷನ್ ಅವ್ರ ಲೆಟ್ರು ಸರ್, ಮಹಿಳಾ ಆಯೋಗ ಲೆಟ್ರ್ ಬರೀತಾರೆ. ಲೆಟ್ರ್ ಬಂದ್ಮೇಲೆ ಅದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ. ನಾವು ಮಾಡ್ತೀವೋ ಮಾಡೋದಿಲ್ವೋ ಅನ್ನೋದು ಅವ್ರಿಗೆ ಏನ್ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಮಾಡ್ತೀರಾ ಅಂದ್ರೆ ಮಾಡ್ತೀನಿ, ಮಾಡಲ್ಲ ಅಂದ್ರೆ ಯಾಕೆ ಮಾಡಲ್ಲ ನಾನು ಕಂಡುಬಿಡಿ. ಆಮೇಲೆ ಡಿಸಿಷನ್ ಟೇಕ್ ಸರ್ಕಾರದ ಮೇಲೆ ನಾವು ಇಲ್ಲ. ಸರ್ಕಾರದ ಆದೇಶಕ್ಕೆ ಗೌರವ ಕೊಡೋದು ಧರ್ಮ, ನಾವು ಕೊಡ್ಬೇಕು, ಎಲ್ಲ ಕೊಡ್ಬೇಕು. ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಅರ್ಜೆಂಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೋ 3 ದಿವಸ ಇಂಡಸ್ಟ್ರಿ ಬಂದ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇಂಡಸ್ಟ್ರಿ ಮುಂದುವರಿಬೇಕಾ, ಕಾನೂನು ಮಾಡ್ಬೇಕಾ ಆಯ್ತು, ನಾನು ಅದನ್ನ ಚರ್ಚೆ ಮಾಡಿ ನನ್ನ ಇಮಿಡಿಯೇಟ್ ಆಗಿ ಏನ್ ಡಿಸಿಷನ್ ತಗೋದು ನಾನು ತಗೊಂಡು ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಡಮ್. ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಈಗ ನನಗೆ ಲೆಟರ್ ಕೊಟ್ಟಿದ್ದಾರೆ, ಎಲ್ಲರೂ ಮಾಡ್ಲೇಬೇಕು. ಬರ್ತಾ ಇದೀವಿ. ಅವ್ರು ಬಿಡ್ರಿ ಡಿಸಿಷನ್ ಇದು ಮೇಡಮ್. ಇಲ್ಲಿ ಮೇಡಮ್ ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.